ನಾವು ಆದಾಯ ಅಥವಾ ಬಿಸ್ನೆಸ್ ಪರ್ಪಸ್ಗೆ ಅಂತ ಜೇನು ಕೃಷಿ ಮಾಡೋದು ಹೋಗ್ಬಾರ್ದು. ಇದು ಲೈಫ್ ಸ್ಟೈಲ್ ತುಂಬಾ ಶಿಸ್ತುಬದ್ಧ ಜೀವನ ಇದು ಜೇನುದು. ಒಂದು ಪೆಟ್ಟಿಗೆಯಿಂದ ನಾನು ಸರಾಸರಿ 10 ರಿಂದ 15 kg ಜೇನುತುಪ್ಪ ತೆಗಿಬಹುದು. 15 ಬಾಕ್ಸ್ ಇಂದ ಸ್ಟಾರ್ಟ್ ಮಾಡಿ ಟೋಟಲ್ 175 ಬಾಕ್ಸ್ ತಂದು ನಿಲ್ಸಿದೀನಿ. 4500 ರೂಪಾಯಿಗೆ ಒಂದು ಪೆಟ್ಟಿಗೆ ಮಾರಾಟ ಮಾಡ್ತೀನಿ. ನಾನು ಬೈ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಒಂದು ಕಮರ್ಷಿಯಲ್ ಆಗಿ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ನಾನೇ ಅವರಿಗೆ ಟ್ರೈನಿಂಗ್ ಕೊಟ್ಟು ಯಾವ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದಿನ ಟ್ರೈನಿಂಗ್ ಕೊಡ್ತೀನಿ. ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ಇವತ್ತು ನಾವು ಚೇಳೂರು ಗ್ರಾಮದ ಅಂತಪುರ ಅನ್ನೋ ಊರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಿಮಗೆ ನಾನು ಮಹೇಶ್ ಅನ್ನೋರನ್ನ ಪರಿಚಯಿಸ್ತೀನಿ. ಸುಮಾರು 2.5 ವರ್ಷದಿಂದ 175 ಬಾಕ್ಸ್ನಲ್ಲಿ ಜೇನು ಕೃಷಿಯನ್ನ ಮಾಡ್ತಿದ್ದಾರೆ. ಅಂದರೆ ಇವರು 2 ವೆರೈಟಿಯಲ್ಲಿ ಜೇನು ಕೃಷಿಯನ್ನ ಮಾಡ್ತಾರಂತೆ. ಹಾಗಾದ್ರೆ ಜೇನು ಕೃಷಿಯನ್ನ ಯಾವ ರೀತಿಯಾಗಿ ಮಾಡೋದು, ಜೇನು ಕೃಷಿ ಮಾಡೋದು ಸುಲಭನ, ಆ 2 ವೆರೈಟಿ ಯಾವುದು, ಇವರಿಗಿರುವಂಥ ನಾಲೆಜ್ ಏನು, ಯಾವ ರೀತಿಯಾಗಿ ಇವರು ಸೆಟಪ್ ಅನ್ನ ಮಾಡ್ಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಈಸಿಯಾಗಿ ಜೇನು ಕೃಷಿಯನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು, ಯಾವ ರೀತಿಯಾಗಿ ಇದರಲ್ಲಿ ಆದಾಯವನ್ನ ಗಳಿಸಬಹುದು, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಬನ್ನಿ, ಅವರನ್ನ ಮಾತಾಡ್ಸೋಣ. ಇಲ್ಲೇ ಫಾರ್ಮ್ ನಲ್ಲಿ ಇದ್ದಾರೆ, ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈಗ ಜೇನು ಕೃಷಿ ಅಂತ ಬಂದಾಗ ತುಂಬ ಕಡೆ ಕೇಳಿರ್ತೀವಿ ನಾವು, ಜೇನು ಕೃಷಿ ಮಾಡೋದು ಈಸಿ ಆ್ಯಂಡ್ ಕಡಿಮೆ ಜಾಗದಲ್ಲಿ ನಾವು ಮಾಡ್ಬೋದು, ಮೇಂಟೆನೆನ್ಸ್ ಸ್ವಲ್ಪ ಈಸಿ ಇರುತ್ತೆ ಅಂತ. ಸೊ ಜೇನು ಕೃಷಿ ಹೆಂಗೆ ಸರ್, ನಮಗೆ ಆದಾಯ ಮಾಡ್ಕೋಬೋದಾ? ಖಂಡಿತವಾಗ್ಲೂ ಮೇಡಮ್, ಇದರಲ್ಲಿ ಆದಾಯ ಮಾಡ್ಬೋದು. ಫಸ್ಟ್ ನಾವು ಆದಾಯ ಅಥವಾ ಬಿಸ್ನೆಸ್ ಪರ್ಪಸ್ಗೆ ಅಂತ ಜೇನು ಕೃಷಿ ಮಾಡೋದು ಹೋಗ್ಬಾರ್ದು. ಇನಿಷಿಯಲ್ ಆಗಿ ನಾವು ನಮ್ಮ ತೋಟಗಳಿಗೆ ಪಾಲಿನೇಷನ್ ಅಂದ್ರೆ ಪರಾಗ ಸ್ಪರ್ಶ ಕ್ರಿಯೆ ಆಗ್ಲಿ ಅನ್ನೋದಕ್ಕೋಸ್ಕರ ಮಾಡಿ ಅದರಲ್ಲಿ ಅನುಭವ ಆದಾದ್ಮೇಲೆ ಮಾತ್ರ ನಾವು ಜೇನು ಕೃಷಿನ ಒಂದು ಕಮರ್ಷಿಯಲ್ ಆಗಿ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಇನಿಷಿಯಲ್ ಆಗಿ ನಾವು ಜೇನು ಕೃಷಿ ಬಗ್ಗೆ ತಿಳಿದಲೆ ಅಥವಾ ಅನುಭವ ಇಲ್ದಲೆ ಜೇನು ಕೃಷಿನ ಸ್ಟಾರ್ಟ್ ಮಾಡಿದ್ರೆ ಅಥವಾ ತೀರಾ ಬಂಡವಾಳ ಜಾಸ್ತಿ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಅದರಿಂದ ನಷ್ಟ ಅಂತೂ ಇದ್ದೇ ಇರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಖಂಡಿತವಾಗ್ಲೂ ಇದ್ರಲ್ಲಿ ಲಾಭ ಇದೆ. ಓಕೆ, ಸೊ ನೀವ್ ಹೆಂಗ್ ಪ್ರಿಪರೇಷನ್ ಮಾಡ್ಕೊಂಡ್ರೆ, ನಿಮ್ಗೆ ಜೇನು ಕೃಷಿ ಏನಕ್ಕೆ ಇಂಟ್ರೆಸ್ಟ್ ಬಂತು ಸರ್? ಮೇಡಮ್, ನಾನು ಫಸ್ಟ್ ಮೆಡಿಸಿನ್ ಸೌತೆಕಾಯಿ ಹಾಕ್ದೆ. ಈ ಕರೋನಾದಿಂದ ಬಂದಾದ್ಮೇಲೆ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ನಾನು. ಸೊ ಇಲ್ಲಿ ತೋಟಕ್ಕೆ ಬಂದು ಸೊ ಆ ಟೈಮಲ್ಲಿ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಮೆಡಿಸಿನ್ ಸೌತೆಕಾಯಿ ಹಾಕ್ದೆ ಆ ಟೈಮಲ್ಲಿ. ಸೊ ಪಾಲಿನೇಷನ್ಗೋಸ್ಕರ ಅಂತ ಹೇಳ್ಬಿಟ್ಟು 1-2 ಬಾಕ್ಸ್ ಬೇಕಾಗಿತ್ತು ಆ ಟೈಮಲ್ಲಿ. ಸೊ ಹಂಗಾಗಿ ನಾನು ಹಿರೇಹಳ್ಳಿ KVK ಇದೆಯಲ್ಲ, ಅಲ್ಲಿ ಟ್ರೈನಿಂಗ್ ಹೋಗಿದ್ದೆ ನಾನು. ಸೊ ಅಲ್ಲಿಂದ ಮುಖಾಂತರವಾಗಿ ಅಲ್ಲಿ ಸ್ಟಾರ್ಟ್ ಮಾಡಿ, ಸೊ 1-2 ಬಾಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಅಲ್ಲಿ ನಮ್ಮ KVK ಅಲ್ಲಿ ಟ್ರೈನಿಂಗ್ ಬಂದಾಗ ಸಾಗರದಿಂದ ರಾಮಚಂದ್ರ ಭಟ್ ಅಂತ ಹೇಳ್ಬಿಟ್ಟು ಒಬ್ರು ಬಂದಿದ್ರು. ಸೊ ಅವರು ನನಗೆ ಬೇಸಿಕ್ ಆಗಿ ಅವರು ಗುರುಗಳು. ಸೊ ಅಲ್ಲಿಂದ ಅವರಿಂದ ಒಂದ್ ಸ್ವಲ್ಪ ಅಲ್ಲೆಲ್ಲ ಹೋಗಿ ಕೆಲಸ ಎಲ್ಲ ಮಾಡಿ, ಸೊ ಎಲ್ಲೆಲ್ಲಿ ಜೇನು ಕೃಷಿ ಮಾಡ್ತಿದ್ರು ಅಲ್ಲೆಲ್ಲ ಹೋಗಿ 2-3 ದಿವಸ ತಿಳ್ಕೊಂಡು ಅಲ್ಲೆಲ್ಲ ಯಾವ ತರ ಮಾಡ್ತಾನೆ ಅಂತ ತಿಳ್ಕೊಂಡಾದ್ಮೇಲೆ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದ್ದು 15 ಬಾಕ್ಸ್ ಇಂದ ಮೇಡಮ್. 15 ಬಾಕ್ಸ್ ಇಂದ ಸ್ಟಾರ್ಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಟೋಟಲ್ 175 ಬಾಕ್ಸ್ ತಂದು ನಿಲ್ಸಿದೀನಿ. ಅದರಲ್ಲಿ 80 ಬಾಕ್ಸ್ ಹನಿಗೆ ಅಂತ ಮಾಡಿ ಇನ್ ಮಿಕ್ಕಿದೆಲ್ಲ ಡಿವೈಡ್ ಮಾಡೋದಕ್ಕೆ ಅಂದ್ರೆ ಕುಟುಂಬ ಪಾಲು ಮಾಡೋದಕ್ಕೋಸ್ಕರ ಮಾಡಿಕೊಂಡಿದ್ದೀನಿ. ಸೊ ಕುಟುಂಬ ಪಾಲು ಮಾಡೋದ್ರಿಂದ ನಮ್ಗೆ ಅದ್ರಲ್ಲಿ ಲಾಭ ಇದೆ. ಸೊ ಅದು ಪ್ರೊಸೆಸ್ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಮೇಡಮ್. ಈಗ ಇದು ನನ್ನ ಹತ್ರ ಇರೋದು ತುಡುವೆ ಜೇನಿದು. ಸೊ ಇದನ್ನ ನಾನು ಹನಿ ತೆಗೆದಾದ್ಮೇಲೆ ನಾನು ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ನೋಡ್ಬೋದು. ಬನ್ನಿ ಸರ್, ಈ ಕ್ಯಾಮ್ರಾ ಇದು ಮಾಡಿ. ಏನ್ ಮಾಡಲ್ಲ, ಬನ್ನಿ. ಸೊ ಜೇನ್ ಕಚ್ಚುತ್ತೆ ಅಂತ ಹೇಳ್ತಾರೆ. ಜೇನ್ ಮೇಡಮ್, ಅದಕ್ಕೆ ತೊಂದರೆ ಮಾಡಿದ್ರೆ, ಅದಕ್ಕೆ ನೋವು ಮಾಡಿದ್ರೆ ಖಂಡಿತವಾಗ್ಲೂ ಕಚ್ಚುತ್ತೆ ಮೇಡಮ್. ಈಗ ನೀವು ನೋಡ್ಬೋದು, ಇದನ್ನ ಡಿವೈಡ್ ಮಾಡಿ, ಇದು ನ್ಯೂ ಫ್ಯಾಮಿಲಿ, ಇದು ಹೊಸ ಕುಟುಂಬ ಇದು. ಸೊ ಇದು ನೀವು ಹನಿಗೆ ಅಂತ ಯೂಸ್ ಮಾಡಲ್ಲ. ಈಗ ನೆಕ್ಸ್ಟ್ ಇದು ನೋಡಿ 8 ಫ್ರೇಮ್ ISI ಬಾಕ್ಸ್ ಇದು. 2 3 4 5 6 7 8 ಇದು ಆಲ್ರೆಡಿ 6 ತುಂಬಿ 7ನೇದಕ್ಕೆ ಬಂದಿದೆ ಇದು. ಸರಿನಾ? 7 ಮತ್ತೆ 8ನೇ ಫ್ರೇಮ್ ಸ್ಟಾರ್ಟ್ ಆದ್ಮೇಲೆ ಇದ್ರ ಮೇಲೆ ಒಂದು ಸೂಪರ್ ಅಂತ ಕೊಡ್ತೀವಿ. ಸೊ ಅದರಲ್ಲಿ ಹನಿ ಕಲೆಕ್ಟ್ ಆಗತ್ತೆ ನಮ್ಗೆ. ಇದು ಇಂಡಿಯನ್ ತುಡುವೆ ಅಂದ್ರೆ ಮಾಮೂಲಿ ನಮ್ಮಲ್ಲಿ ಇದನ್ನ ಅಂತ ಕರಿತೀವಿ ನಾವು. ಸೊ ಇದೀಗ 8 ಇದರ ಲೇಯರ್ ಅಲ್ಲೂ ಇರುತ್ತೆ ಸರ್? ಹೌದು ಮೇಡಮ್, 8 ಫ್ರೇಮ್ ಅಲ್ಲೂ ತುಂಬುತ್ತಿದ್ದು. ಸೊ ಇದು ನಿಮ್ಗೆ ಜೇನು ಇದರಲ್ಲಿ ಏನು ಹೇಳ್ತಾ ಹೋದ್ರೆ ತುಂಬಾ ಇದರಲ್ಲಿ ಕೆಲಸಗಳಿದೆ. ಸೊ ಇನಿಷಿಯಲ್ ಆಗಿ ನಾವು ಇಲ್ಲಿಗೆ ಬರೋರಿಗೆ ಪ್ರತಿಯೊಬ್ಬರಿಗೂ ಯಾವ ತರ ಟ್ರೈನ್ ಅಪ್ ಮಾಡಿಸ್ಕೊಡ್ತೀವಿ ಅಂತಂದ್ರೆ, ಇನಿಷಿಯಲ್ ಅಲ್ಲಿ ಯಾರೇ ಬಾಕ್ಸ್ ತಾಂಬರಕ್ ಬಂದ್ರು ಅವ್ರಿಗೆ 3 ರಿಂದ 4 ಫ್ರೇಮ್ ನಾವು ಬಾಕ್ಸ್ ಇದನ್ನ ಕೊಟ್ಟಿರ್ತೀವಿ. ಇದು ಡಿವೈಡ್ ಮಾಡೋದಕ್ಕೋಸ್ಕರ, ಅಂದ್ರೆ ಕುಟುಂಬ ಪಾಲು ಮಾಡೋದಕ್ಕೋಸ್ಕರ ಇಟ್ಟಿರೋ ಬಾಕ್ಸ್. ಅದ್ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈ ಬಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಆಲ್ರೆಡಿ ತುಂಬಿದೆ. ಇದನ್ನ ನಾನು ಫ್ರೇಮ್ ಅಂದ್ರೆ 3 ಫ್ರೇಮ್ ಮಾಡಿ 2 ಬಾಕ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಈ ಪೆಟ್ಟಿಗೆಯಲ್ಲಿ ಇರೋ ಬಾಕ್ಸ್ಗಳನ್ನ ಹನಿ ಇದು ನೋಡಿ, ಇದು ಸೂಪರ್. ಇದು
ಇದನ್ನ ಇವಾಗ ಅದು ತುಂಬಿದೆಯಲ್ಲ ಅದು ತುಂಬಿದ್ಮೇಲೆ ಇದರಲ್ಲಿ ಫ್ರೇಮ್ಸ್ ಬರುತ್ತೆ, 8 ಫ್ರೇಮ್ಸ್ ಬರುತ್ತೆ. ಆ 8 ಫ್ರೇಮ್ಸ್ನ ಕೊಟ್ಟು ನಾವು ಅದ್ರ ಮೇಲೆ ಕೊಟ್ಟಾಗ ಅದು ಹನಿ ಸ್ಟಾಕ್ ಮಾಡುತ್ತೆ. ಸೊ ಇದರಲ್ಲಿ ಕಂಪ್ಲೀಟ್ ಸ್ಟಾಕ್ ಮಾಡೋದು ನಾವು ಅದರಲ್ಲೂ ಹನಿ ಇರುತ್ತೆ, ಬಟ್ ಅದನ್ನು ಮುಟ್ಟೋದಕ್ಕಿಲ್ಲ ಅದನ್ನ, ಅದು ಅವುಗಳಿಗೋಸ್ಕರ ಇಟ್ಟಿರೋಂಥದ್ದು. ನಮ್ಗೆ ಇದ್ರಲ್ಲಿ ಬರೋಂಥ ಹನಿಗಳು ಮಾತ್ರ ನಾವು ಯೂಸ್ ಮಾಡೋಂಥದ್ದು. ಈ ಬಾಕ್ಸ್ಗಳು ನಾನು 2 ತರ, ಇದನ್ನ ಒಂದು ಜೇನು ತುಪ್ಪಕ್ಕೋಸ್ಕರನೂ ಇದು ಮಾಡ್ತಾ ಇದೀನಿ, ನಾನು ಇದರಲ್ಲಿ ಬೈ ಪ್ರಾಡಕ್ಟ್ ಮಾಡ್ತಾ ಇದೀನಿ. ಜೇನು ಮೇಣ ಮಾಡ್ತಾ ಇದೀನಿ, ಸೋಪ್ ಮಾಡ್ತಾ ಇದೀನಿ, ಆಮೇಲೆ ಈ ಸತಿಯಿಂದ ಇದನ್ನ ಮಾಡ್ತಾ ಇದೀನಿ, ಏನು ಬಾಂಬ್ಸ್ಗಳೆಲ್ಲ ಬರುತ್ತಲ್ಲ. ಸೊ ಅದಕ್ಕೆ ಎಲ್ಲಿ ಟ್ರೈನಿಂಗ್ ತಗೊಂಡ್ರಿ ಸರ್? ಹೆಂಗ್ ಬೈ ಪ್ರಾಡಕ್ಟ್ ಮಾಡಬಹುದು ನೋಡ್ತಾ ಇದೀನಿ, ಯೂಟ್ಯೂಬ್ಸ್ ಅಲ್ಲಿ ನೋಡ್ತೀನಿ. ಆಮೇಲೆ ಒಂದಷ್ಟು ಇದರಲ್ಲಿ ಆಪ್ಸ್ಗಳು ಇದಾವೆ, ಅದರಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಯಾರ್ಯಾರು ಮಾಡಿದ್ದಾರೆ ಅನ್ನೋದು ಇದಿರುತ್ತೆ. ಈಗ ಒಂದು ನೆಟ್ವರ್ಕ್ ಆಟೋಮೆಟಿಕ್ ಆಗಿ ಬಿಲ್ಡ್ ಆಗ್ಬಿಡುತ್ತೆ ಯಾವುದೇ ಕೆಲಸ ಮಾಡಕ್ ಹೋದ್ರೆ. ಈಗ ಜೇನು ಕೃಷಿ ಮಾಡ್ತಾ ಇರೋದ್ರಿಂದ ಸೊ ಸುಮಾರು ಜನ ಲಿಂಕ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ಇವರು ಈಗ ಮಾಡಿದ್ರು, ಸೊ ನಾವೊಂಥರ ಟ್ರೈ ಮಾಡೋದು ಈ ತರ. ಈಗ ನಾನು ತುಡುವೆ ಜೇನಲ್ಲಿ ಒಂದು ಜೇನು ತುಪ್ಪಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದೀನಿ. ಇನ್ನೊಂದು ನೋಡ್ಬೋದು ನೀವು, ಇದನ್ನ ನಾನು ಡಿವೈಡ್ ಅಂದ್ರೆ ಕುಟುಂಬ ನೋಡಿ, ಇದು ಕಂಪ್ಲೀಟ್ ತುಂಬೋಗಿದೆ ಮೇಡಮ್. ಆ ಥರ ಅನ್ಬಾರ್ದು, ಹಂಗಂದಾಗ್ಲೇ ಅದು ಚುಚ್ಚೋದು ನಿಮ್ಗೆ. ಇದು ಕಂಪ್ಲೀಟ್ ಫಿಲ್ ಆಗಿದೆ ಇದು. ಸೊ ಇದ್ರಲ್ಲಿ ಜೇನ್ ಇದೆ? ಜೇನ್ ಇದೆ, ಬಟ್ ಏನ್ ಮಾಡ್ತೀವಿ ಅಂದ್ರೆ ಇದು 6 ಫ್ರೇಮ್ ಬಾಕ್ಸ್, ಕೇರಳ ಮಾದರಿ ಬಾಕ್ಸ್ ಇದು ಪೆಟ್ಟಿಗೆ. ಈ 3 ಫ್ರೇಮು, ಈ 3 ಫ್ರೇಮು ರಾಣಿ ಕಣ ಇಟ್ಟು ಅದು ಡಿವೈಡಿಂಗ್ ಪ್ರೋಸೆಸ್ ಇದೆ. ಆ ತರ ಡಿವೈಡ್ ಮಾಡಿದಾಗ 2 ಬಾಕ್ಸ್ ಆಗುತ್ತೆ. ಇದು ನನಗೆ ಆದಾಯ. ಇದು 2 ಬಾಕ್ಸ್ನ ನಾನು ಈ ತರ ಹುಳಗಳನ್ನ ಬೆಳೆಸಿ 2 ಬಾಕ್ಸ್ಗಳನ್ನ ಮಾಡಿ ರೈತರುಗಳಿಗೆ ಮಾರಾಟ ಮಾಡ್ತೀನಿ ನಾನು. ಸೊ ನಾನೇ ಬಾಕ್ಸ್ ತರಿಸಿ. ಸೊ ಅವರಿಗೆ ಬಾಕ್ಸ್ ಬೇಕು ಅಂದ್ರೆ ನೀವು ಎಷ್ಟಕ್ಕೆ ಕೊಡ್ತೀರಾ ಸರ್? ಹೆಂಗೀಗ ರೈತರು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಅವರಿಗೆ ಏನು ಜೇನು ಕೃಷಿ ಗೊತ್ತಿಲ್ಲ, ಸೊ ನೀವು ಹೆಂಗ್ ಟೀಚ್ ಮಾಡ್ತೀರಾ ಮೇಡಮ್? ಅವ್ರಿಗೆ ಯಾರೇ ಹೊಸದಾಗಿ ಜೇನು ಕೃಷಿ ಮಾಡಕ್ ಬಂದವಂತವ್ರು ಅಥವಾ ನನ್ನ ಹತ್ರ ಪೆಟ್ಟಿಗೆ ತಗೊಬೇಕು ಅಂತ ಬಂದವ್ರಿಗೆ ನಾನು ಅವ್ರಿಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಅವ್ರಿಗೆ ನೈಟ್ ಹೊತ್ತ ಇದೆ ಅಲ್ಲಿ ಇದು ಶಿಫ್ಟ್ ಮಾಡೋದು ಎಲ್ಲ ಅವ್ರಿಗೆ ಅದೇ ಬಾಕ್ಸ್ ನಾನು 4500 ರೂಪಾಯಿಗೆ ಒಂದು ಪೆಟ್ಟಿಗೆ ಮಾರಾಟ ಮಾಡ್ತೀನಿ ನಾನು, ವಿತ್ ಸ್ಟ್ಯಾಂಡ್ ಕಂಪ್ಲೀಟ್ ಆಗಿ ಅಲ್ಲಿ ತೋರಿಸ್ತೀನಿ. ಇದೆ ಅಂದ್ರೆ ಕಂಪ್ಲೀಟ್ ಜೇನು ಕುಟುಂಬ ಸ್ಟ್ಯಾಂಡ್ ಎಲ್ಲ ಇರುತ್ತೆ ಅದ್ರಲ್ಲಿ. ಸರ್ ಈಗ ಒಬ್ಬ ಜೇನು ಕೃಷಿ ಸ್ಟಾರ್ಟ್ ಮಾಡಬೇಕು ಕೃಷಿಕ, ಸೊ ಅವ್ರಿಗೆ ಕಂಪ್ಲೀಟ್ ಈಗ ಒಂದು ಸೆಟಪ್ ಬೇಕು ಅಂದ್ರೆ ನೀವು ಎಷ್ಟು ಕೊಡ್ತೀರಾ ಅಂಡ್ ಹೆಂಗ್ ಟ್ರೈನಿಂಗ್ ಕೊಡ್ತೀರಾ ಅವ್ರಿಗೆ? ಮೇಡಮ್ ಏನು ಅಂತ ಅಂದ್ರೆ ನನ್ನ ಹತ್ರ 2 ವೆರೈಟಿ ಬಾಕ್ಸಸ್ ಇದೆ. ಒಂದು ISI 8 ಫ್ರೇಮ್ ಬಾಕ್ಸಸ್ ಒಂದಿದೆ, ನಾನು ಆಲ್ಮೋಸ್ಟ್ ಕೊಡೋದೇ ISI 8 ಫ್ರೇಮ್ ಬಾಕ್ಸ್. ಅದರಲ್ಲಿ ಸ್ಟ್ಯಾಂಡ್ ಡಿಫರೆನ್ಸ್ ಬರುತ್ತೆ, ನೀವು ನೋಡ್ಬೋದು. ಅದು ಸ್ಟ್ಯಾಂಡ್ ಇದೆಯಲ್ಲ, ಅದು ಚಿಕ್ಕ ಸ್ಟ್ಯಾಂಡ್, ಅಲ್ಲೊಂದು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಲಾಂಗ್ ಆಗಿದೆಯಲ್ಲ, ಅದು 3.5 ಅಡಿ ಸ್ಟ್ಯಾಂಡ್ ಬರುತ್ತೆ. ಆ ತರ ಸ್ಟ್ಯಾಂಡು ಮತ್ತೆ ಕುಟುಂಬ ಜೇನು ಪೆಟ್ಟಿಗೆ ಸೂಪರ್ ಎಲ್ಲ ಕಂಪ್ಲೀಟ್ ಒಂದು ಸೆಟ್ ಸೇರಿ 4500 ರೂಪಾಯಿ ಕೊಡ್ತೀನಿ. 4500 ರೂಪಾಯಿ ಕೊಡೋ ಜೊತೆಗೆ ಈಗ ಹೊಸದಾಗಿ ಟ್ರೈನಿಂಗ್ ಮಾಡಬೇಕು ಅಂದ್ರೆ ಅವ್ರಿಗೆ ಎಲ್ಲೂ ಟ್ರೈನಿಂಗ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನಾನೇ ಅವರಿಗೆ ಟ್ರೈನಿಂಗ್ ಕೊಟ್ಟು ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದಿನ ಟ್ರೈನಿಂಗ್ ಕೊಡ್ತೀನಿ. ಆಮೇಲೆ ನಂದೊಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ನನ್ನ ಹತ್ರ ಯಾರ್ಯಾರು ಜೇನು ಪೆಟ್ಟಿಗೆ ತೊಗೊಂಡೋಗಿದ್ದಾರೆ, ಸೊ ಅವ್ರದ್ದೆಲ್ಲಾರ್ದು ಸೇರಿ ಒಂದು 45-50 ಜನ ಇದ್ದಾರೆ. ಸೊ ಅವ್ರದ್ದು ಗ್ರೂಪ್ ಮಾಡಿದ್ದೀನಿ. ಸೊ ಈಗ ನೀವು ಜೇನು ಪೆಟ್ಟಿಗೆ ತಗೊಂಡೋಗಿರ್ತೀರ, ನಾಳೆಗೆ ಏನು ಮಾಡಬೇಕು ಪ್ರೋಸೆಸ್ ಏನಾಗಬೇಕು ಗೊತ್ತಾಗಲ್ಲ. ಸೊ ಕಾಂಟ್ಯಾಕ್ಟ್ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ. ಸೊ 45 ಜನನು ಒಂದು ಗ್ರೂಪ್ ಅಲ್ಲಿ ಇದೀವಿ. ಸೊ ಯಾರಿಗೇನಾದ್ರೂ ತೊಂದರೆ ಅಥವಾ ಏನಾದ್ರೂ ಈ ತರ ಆಯ್ತು ಅಂತಂದ್ರೆ ಆ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಬಹುದು. ಟೆಕ್ನಿಕಲ್ ಬ್ಯಾಕಪ್ ತುಂಬಾ ಚೆನ್ನಾಗಿದೆ. ಸೊ ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಮೆಟೀರಿಯಲ್ಸ್ ಏನೇನು ಇರ್ಬೋದು, ಸೊ ಎಲ್ಲ ನನ್ನ ಹತ್ರನೇ ಸಿಗುತ್ತೆ, ಅವೈಲೇಬಿಲಿಟಿ ಇದೆ. ಸೊ ಹಂಗಾಗಿ ನಾನು ರೈತರು ಸಲುವಾಗಿ, ರೈತರು ಎಲ್ಲಾರು ಜೇನು ಕೃಷಿ ಮಾಡ್ಲಿ ಅನ್ನೋ ಉದ್ದೇಶದಿಂದ ಸೊ ಇದೊಂದು ಈ ತರ ಮಾಡ್ತಾ ಇದೀನಿ ಮೇಡಮ್, ಅವ್ರಿಗೆ ಟ್ರೈನ್ ಅಪ್ ಮಾಡಿಸಿಲ್ಲ. ಓಕೆ ಸರ್, ಈಗ ಜೇನು ಕೃಷಿ ಅಂತ ಬಂದಾಗ ಆ ಕ್ವಿಕ್ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಹೇಳ್ಬೋದು ಸರ್? ಎಷ್ಟು ದಿನ ತಗೊಳುತ್ತೆ ನಮ್ಗೊಂದು ಕಂಪ್ಲೀಟ್ ಜೇನು ಸಿಗಕ್ಕೆ? ಮೇಡಮ್ ಒಂದು ಹೇಳ್ತೀನಿ, ಜೇನು ಕೃಷಿ ಮಾಡೋದಕ್ಕೆ ಮೇಯ್ನು ತಾಳ್ಮೆ ಎಷ್ಟು ಇರುತ್ತೋ ಅಷ್ಟು ಒಳ್ಳೇದು. ನಾವು ತುಂಬಾ ಆತರ ಪಟ್ಟು ಇವತ್ತು ನಾನು ಹಾಕ್ಬಿಟ್ಟಿದೀನಿ ಅಥವಾ ಏನೋ ಮಾಡ್ಬಿಡ್ತೀನಿ ನಾಳೆ ಹಿಂಗ್ ಬಂದ್ಬಿಡ್ಬೇಕು ಅಂತ ಅಲ್ಲ. ಅವಕ್ಕೆ ಜೇನು ಡಿಪೆಂಡ್ ಆಗಿರೋದು ಹೂಗಳು. ಎಲ್ಲೆಲ್ಲಿ ಹೂಗಳಿದೆ, ಮಕರಂದ, ಆಮೇಲೆ ಎಲ್ಲೆಲ್ಲಿ ಗಿಡ ಮರಗಳಿದೆ ಅಲ್ಲಿಗೆ ಮಾತ್ರ. ಅದು ಪರಿಸರ ಹೇಗಿದೆ ಮತ್ತು ಆಹಾರ ಲಭ್ಯತೆ ಹೇಗಿದೆ ಅನ್ನೋದ್ರ ಮೇಲೆ ಜೇನು ಬೆಳವಣಿಗೆ ಇರುತ್ತೆ. ಒಂದೊಂದು ಭಾಗದಲ್ಲಿ ಈಗ ನಮ್ ಕಡೆ ಎಲ್ಲ ಒಂದು 3 ಫ್ರೇಮ್ ಅಥವಾ 4 ಈಗ ನೋಡಿದ್ರಲ್ಲ ಎಂಟ್ರೆನ್ಸ್ ಅಲ್ಲಿ ಆ ಬಾಕ್ಸ್ ಅಲ್ಲಿ 3 ಫ್ರೇಮ್ ಇರೋ ಬಾಕ್ಸ್ ನಮ್ದ್ರಲ್ಲಿ ಕರೆಕ್ಟ್ ಆಗಿ ಫಿಲ್ ಆಗಿ ಬರೋದಕ್ಕೆ 3 ತಿಂಗಳು ಸಾಕು, 2.5 3 ತಿಂಗಳು. ಕೆಲವು ಕಡೆ 6 ತಿಂಗಳು ತಗೊಳುತ್ತೆ ಟೈಮು, ಕೆಲವು ಕಡೆ ವರ್ಷ ತಗೊಳುತ್ತೆ. ಸೊ ಡಿಪೆಂಡ್ ಅಪಾನ್ ಅಂದ್ರೆ ಸುತ್ತಮುತ್ತ ಇದು ತುಡುವೆ ಜೇನು 1 ಕಿಲೋಮೀಟರ್ ಸರೌಂಡಿಂಗು ತನ್ನ ಪರಿಧಿ ಅಂತ ಇರುತ್ತೆ. ಆಹಾರ ಹುಡ್ಕೊಂಡು ಹೋಗುತ್ತಿದ್ದು, ಸೊ ಅಲ್ಲೇ ನೀರು ಹುಡುಕುತ್ತೆ, ಆಹಾರ ಹುಡುಕುತ್ತೆ. ಸೊ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದ್ದಾಗ ನಿಮ್ಗೆ ಅದು ಪೆಟ್ಟಿಗೆ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಎಷ್ಟು ಪ್ಲಸ್ ಇದೆಯೋ ಮೈನಸ್ ಅಷ್ಟೇ ಇದೆ ಇದಕ್ಕೆ. ಇದು ತುಂಬಾ ಏನಂದ್ರೆ ಇದ್ರ ಲೈಫ್ ಸ್ಟೈಲ್ ತುಂಬಾ ನೀಟ್,
ಓಕೆ. ಆ ಲೈಫ್ ಸ್ಟೈಲ್ ಆಕ್ಚುಲಿ ಚೆನ್ನಾಗಿರುತ್ತೆ. ಅದು ಹೆಂಗ್ ಉತ್ಪತ್ತಿ ಆಗುತ್ತೆ ಸರ್? ಕಂಪ್ಲೀಟ್ ಪ್ರೊಸೆಸ್ ಹೇಳ್ಬೋದಾ? ಖಂಡಿತ ಮೇಡಮ್. ಹೆಂಗೆ ಅಂತ ಅಂದ್ರೆ ಇದು ತುಂಬಾ ಇದ್ರ ಲೈಫ್ ಸ್ಟೈಲ್ ತುಂಬಾ ಶಿಸ್ತುಬದ್ಧ ಜೀವನ ಇದು ಜೇನುದು. ಏನು ಅಂದ್ರೆ ಇದೇ ಟೈಮ್ಗೆ ಅದಕ್ಕೆ ವರ್ಕ್ ಮಾಡಬೇಕು, ಇದೇ ಟೈಮಿಗೆ ಬರಬೇಕು. ಸೊ ಈ ತರ ಇರುತ್ತೆ ಅದ್ರದ್ದೆಲ್ಲ. ಸೊ ಅದ್ರದ್ದು ಬೆಳಗ್ಗೆ ಏನು ಅಂತಂದ್ರೆ ಅದ್ರದ್ದು ಕಮ್ಯುನಿಕೇಶನ್ ಎರಡು ತರ ಇರುತ್ತೆ. ಒಂದು ಡಾನ್ಸ್ ಮಾಡೋದ್ರ ಮುಖಾಂತರ ಅದು ಕಮ್ಯುನಿಕೇಟ್ ಮಾಡುತ್ತೆ. ಇನ್ನೊಂದೇನು ಅಂತಂದ್ರೆ ಸ್ಮೆಲ್ ಮುಖಾಂತರ. ಅದಕ್ಕೆ ಸ್ಮೆಲ್ ಮತ್ತೆ ಡಾನ್ಸಿಂಗ್ ಈ ಎರಡು ಅದಕ್ಕೆ ಕಮ್ಯುನಿಕೇಟ್ ಚೆನ್ನಾಗಾಗುತ್ತೆ ಅದಕ್ಕೆ. ಇದರಲ್ಲಿ ಈ ತುಡುವೆ ಜೇನಲ್ಲಿ ಎರಡು ತರ ಒಂದಿದೆ. ಒಂದು ಭಾರತೀಯ ತುಡುವೆ ಜೇನು ಅಂದ್ರೆ ನಮ್ಮದೇ ಇಲ್ಲಿ. ಇನ್ನೊಂದು ಮೆಲಿಫೆರಾ ಅಂತ ಯುರೋಪಿಯನ್ ತುಡುವೆ ಅಂತ ಬರುತ್ತೆ. ಅದನ್ನು ಇಲ್ಲಿ ಮಾಡ್ತಾರಾ? ಇಲ್ಲಿ ಮಾಡ್ತಾ ಇದೀವಿ ಮೇಡಮ್. ನೆಕ್ಸ್ಟ್ ಇದರಿಂದ ಮಾಡ್ತಾ ಇದೀವಿ. ಅಂದ್ರೆ ಏನು ಅಂತಂದ್ರೆ ಮೆಲಿಫೆರಾದು ಒಂದು ಇದೇನಪ್ಪ ಅಂದ್ರೆ ಮೈಗ್ರೇಷನ್ ಹನಿ ಮಾಡಬೇಕು, ಅಂದ್ರೆ ಸ್ಥಳಾಂತರ ಜೇನು ಕೃಷಿ ಮಾಡಬೇಕು. ಸೊ ಇವಾಗ ಇಲ್ಲಿಡ್ಬೇಕು, ಇಲ್ಲಿಗೆ ಸೀಸನ್ ಮುಗಿತಿದ್ದಂಗ ಇನ್ನು ಚೇಂಜ್ ಮಾಡ್ತಾ ಇರ್ಬೇಕು, ಶಿಫ್ಟ್ ಮಾಡಬೇಕು, ಆ ತರ ಇರುತ್ತೆ. ಇದು ನಮ್ದು ಹಂಗಲ್ಲ. ಇದು ಸ್ಟ್ಯಾಂಡ್ ಇಲ್ಲಿ ನೀವು ಇಟ್ಟು ನೀವು ಅದನ್ನ ಪ್ರೋಸೆಸ್ ಮಾಡಬಹುದು. ಇದನ್ನ ಆ ತರ ಇದೆ. ಸೊ ಪ್ರೊಸೆಸ್ ಹೆಂಗಾಗುತ್ತೆ ಸರ್ ಅವುಗಳದ್ದು? ಈಗ ಕಂಪ್ಲೀಟ್ ಡೇ ಬೇಸ್ ಹೆಂಗಾಗುತ್ತೆ? ನೋಡಿ ಮೇಡಮ್, ಇದು ಯಾವ ತರ ಅಂತ ಅಂದ್ರೆ ಇವು ಬೆಳಗ್ಗೆ ಸೂರ್ಯೋದಯ ಅಂದ್ರೆ 6 ಗಂಟೆಗೆ ಸ್ಟಾರ್ಟ್ ಆಗಿದೆ. ಇನ್ನ ಸಂಜೆ 6 ಗಂಟೆ 7 ಗಂಟೆವರೆಗೂ ಇದು ನಾನ್ ಸ್ಟಾಪ್ ಆಗಿ ದುಡಿತಾನೆ ಇರುತ್ತಿದ್ದು. ಸೊ ಅದರಲ್ಲಿ ಒಂದು ರಾಣಿ ಜೇನ್ ಅಂತ ಒಂದಿರುತ್ತೆ, ವರ್ಕರ್ಸ್ ಬೀಸ್ ಇರುತ್ತೆ, ಗಂಡು ನೊಣಗಳು ಅಂತ 3 ಇದಿರುತ್ತೆ. ಸೊ ವರ್ಕರ್ಸ್ ಬೀಸ್ ಅಲ್ಲಿ ಪರಾಗ ತರದೇ ಒಂದು ಜೇನು ಗುಂಪಿರುತ್ತೆ. ಏರಿ ಅಂದ್ರೆ ಮೇಣ ಕಟ್ಟದೆ ಒಂದು ಗ್ರೂಪ್ ಇರುತ್ತೆ. ಸೊ ಅವೇ ಕೆಲಸನ ಡಿವೈಡ್ ಮಾಡ್ಕೊಂಡಿರ್ತವೆ. ಸೊ ರಾಣಿನ ತುಂಬಾ ಚೆನ್ನಾಗಿ ಅಂದ್ರೆ ಫೀಮೇಲ್ ಡಾಮಿನೇಷನ್ ಇದರಲ್ಲಿ ಜೇನಲ್ಲಿ ಮೇನೇ ರಾಣಿ. ಗಂಡು ಏರೋದು ಕೇವಲ ರಾಣಿಯೊಂದಿಗೆ ಮಿಲನ ಆಗಿ ಮೊಟ್ಟೆ ಮಾಡೋ ಪ್ರೋಸೆಸಿಂಗ್ ಮಾತ್ರ ಗಂಡು ಇರೋದು. ಸೊ ಗಂಡದು ಬೇರೆ ಇನ್ನೇನು ಕೆಲಸ, ಅದು ಗಂಡು ಚುಚ್ಚೋದು ಇಲ್ಲ, ಏನು ಇದು ಮಾಡಲ್ಲ. ಈ ವರ್ಕರ್ಸ್ ಬೀಸ್ ಅಂತ ಏನ್ ಕರಿತೀವಿ ಅದೇ ನಮ್ಮನ್ಗೆ ಚುಚ್ಚೋದು. ಅದು ಕಚ್ಚೋದಲ್ಲ, ಚುಚ್ಚುತ್ತದು. ಅದು ಚುಚ್ಚಾದ್ಮೇಲೆ ಅದು ಸತ್ತೋಗುತ್ತದು, ಅದು ಮುಳ್ಳು ಬಿಟ್ಟಾದ್ಮೇಲೆ ಸತ್ತೋಗ್ಬಿಡುತ್ತದು. ಸೊ ಈ ತರ ಪ್ರೊಸೆಸ್ ಇರುತ್ತೆ ಅದಕ್ಕೆ. ಒಂದು ರಾಣಿ ಹೇಗೆ ಗೂಡು ಉತ್ಪತ್ತಿ ಆಗುತ್ತೆ ಅಂತಂದ್ರೆ ಫುಡ್ ಅವೈಲಬಿಲಿಟಿ ಮೇಡೋಗುತ್ತೆ. ಎಷ್ಟು ಆಹಾರ ಲಭ್ಯತೆ ಚೆನ್ನಾಗಿ ಸಿಗುತ್ತೆ ಅಷ್ಟು ರಾಣಿ ಮೊಟ್ಟೆ ಇಡ್ತಾ ಹೋಗುತ್ತೆ. ಒಂದು ರಾಣಿ ಒಂದು ಸತಿಗೆ 2000 ಮೊಟ್ಟೆನೂ ಇಡುತ್ತೆ. ಒಮ್ಮೆ 2000 ಮೊಟ್ಟೆ ಇಡುವಷ್ಟು ಚೈತನ್ಯ ಇರುತ್ತೆ. ಹಾಗೆ 2 ಮೊಟ್ಟೆನೂ ಇಡುತ್ತೆ. ಅದು ಆಹಾರ ಲಭ್ಯತೆ ಮೇಲೆ ಹೋಗುತ್ತೆ. ಆಹಾರ ಚೆನ್ನಾಗಿತ್ತ, ಫ್ಯಾಮಿಲಿ ಬೆಳೆಸ್ಬೇಕು ಅಂದ್ರೆ ಆಹಾರ ಚೆನ್ನಾಗಿ ಸಿಗ್ಬೇಕು. ಸೊ ಮೆಂಬರ್ಸ್ ಚೆನ್ನಾಗಿರ್ಬೇಕು, ಮೊಟ್ಟೆಗಳ ಸಂಖ್ಯೆ ಎಲ್ಲ ಚೆನ್ನಾಗಿರ್ಬೇಕು. ಸೊ ಈ ಇದ್ರ ಮೇಲೆ ಬೇಸಿಸ್ ಮೇಲೆ ಅದು ತನ್ನ ಕುಟುಂಬನ ವೃದ್ಧಿ ಮಾಡ್ಕೊಂತ ಹೋಗುತ್ತೆ. ಓಕೆ. ಸೊ ರಾಣಿ ಜೇನ್ ಈಗ ಒಂದೇ ಇರುತ್ತಾ ಅಥವಾ ಇನ್ ಕೇಸ್ ಎರಡಾದ್ರೆ ಹೆಂಗೆ ಸರ್? ಮೇಡಮ್ ಏನು ಅಂತಂದ್ರೆ ಒಂದು ಪೆಟ್ಟಿಗೆಯಲ್ಲಿ ಒಂದೇ ರಾಣಿ ಜೇನ್. ಹೌದು, ಒಂದೇ. ಇನ್ ಕೇಸ್ ಎರಡಾದ್ರೆ ಸರ್ ಡಿವೈಡ್ ಮಾಡ್ತೀವಿ ಮೇಡಮ್. ಡಿವೈಡ್ ಆಗುತ್ತೆ, ನ್ಯಾಚುರಲ್ ಆಗಿ ಡಿವೈಡ್ ಆಗೋಗ್ಬಿಡುತ್ತೆ. 2 ಆಯ್ತು ಅಂತ ಅಂದ್ರೆ 2 ಆಗಲ್ಲ, ರಾಣಿ ಕಣ ಉತ್ಪತ್ತಿ ಆಗಿರುತ್ತೆ. ಬಟ್ ನಾವು ಬ್ರೀಡರ್ಸ್ ಅಂದ್ರೆ ಈ ಜೇನು ಕೃಷಿಕರು ಏನಿರ್ತೀವಿ, ನಾವು ನಮ್ಮ ಒಂದು ಬಿಸ್ನೆಸ್ಗೋ ಅಥವಾ ವ್ಯವಹಾರಕ್ಕೋ ಈಗ ನನಗೆ ಇವತ್ತು ಬೇಕು ಡಿವೈಡ್ ಮಾಡ್ತೀನಿ. ಸೊ 9 ರಿಂದ 21 ದಿವಸದಲ್ಲೇ ರಾಣಿ ಹುಟ್ಟುತ್ತೆ. ಸೊ ಇದರಲ್ಲಿ 2 ತರ ಇದೆ ಮೇಡಮ್. ಒಂದು ರಾಣಿ ಕಣ ಕೊಟ್ಟು ಮಾಡೋದೊಂದಿದೆ, ಆಮೇಲೆ ತಾನಾಗೆ ತಾನು ರಾಣಿ ಹುಟ್ಟಾಕತ್ತೆ ಅದ್ರಲ್ಲೇ. ಸೊ ರಾಣಿ ಜೇನ್ಗೂ ಇದಕ್ಕೂ ಏನಪ್ಪಾ ಡಿಫ್ರೆನ್ಸ್ ಅಂತ ಅಂದ್ರೆ ರಾಣಿ ಜೇನು ಒಂದೇ ಒಂದು ವಿಟಮಿನ್ ತಿನ್ನುತ್ತೆ. ಅದನ್ನ ನಾವು ರಾಯಲ್ ಜೆಲ್ಲಿ ಅಂತ ಕರಿತೀವಿ. ಯಾವ ಹುಳ ರಾಯಲ್ ಜೆಲ್ಲಿ ತಿನ್ನುತ್ತೋ ಅದೇ ರಾಣಿ ಆಗೋದು. ರಾಣಿ ಜೇನ್ಗೆ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ ರಾಣಿ ಜೇನು ಸ್ವಲ್ಪ ಉದ್ದ ಬರುತ್ತೆ, ಉದ್ದ ದಪ್ಪ, ನಿಮ್ಗೆ ಕರೆಕ್ಟ್ ಅದು ಎಕ್ಸ್ಟ್ರಾಕ್ಟ್ ಮಾಡಕ್ ಗೊತ್ತಾಗೋಗುತ್ತೆ ಅದು. ಸೊ ನೀವು ಆಗ್ಲಿ ಯಾರೇ ಜೇನು ಕೃಷಿ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಅದ್ರಲ್ಲಿ ಪಳಗದ್ರೆ ಗೊತ್ತಾಗೋಗ್ಬಿಡುತ್ತೆ ಗಂಡು ಹುಳಗಳು ಯಾವು, ಹೆಣ್ಣು ನೊಣಗಳು ಯಾವು. ಸೊ ಈ ತರದಲ್ಲಿ ಆರಾಮಾಗಿ ನಿಮಗೆ ಐಡೆಂಟಿಫೈ ಆಗೋಗುತ್ತೆ. ಓಕೆ ಸರ್, ಈಗ ನೀವು ತುಡುವೆ ಜೇನು ಕೃಷಿ ಮಾಡ್ತಿದ್ರ ಅಂತ ಹೇಳಿದ್ರಿ. ಸೊ ಕಂಪ್ಲೀಟ್ ಆಗಿ ಹನಿ ಎಕ್ಸ್ಟ್ರಾಕ್ಟ್ ಯಾವ ಟೈಮ್ ಅಲ್ಲಿ ಮಾಡ್ತೀರಾ ಸರ್? ಹೆಂಗಾಗುತ್ತೆ ಮೇಡಮ್? ಇದರಲ್ಲೂ 3 ಸೀಸನ್ ಇರುತ್ತೆ ಮೇಡಮ್. ಇದು ಕರೆಕ್ಟ್ ಆಗಿ ಜಾನ್ವರಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ ಅಪ್ ಟು ಮೇ ವರ್ಗುನು ಹನಿ ಸೀಸನ್. ಅಪ್ ಟು ಮೇ ವರ್ಗು. ಅದಾದ್ಮೇಲೆ ಮಳೆಗಾಲ ಅಂದ್ರೆ ಅಭಾವ ಕಾಲ ಅಂತ ಬರುತ್ತೆ. ಮಳೆಗಾಲದಲ್ಲಿ ಆಗಲ್ಲ, ಅವು ಸ್ಟಾಪ್ ಆಗೋಗ್ಬಿಡುತ್ತೆ ಮಳೆಗಾಲದಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಕುಟುಂಬ ವರ್ಧನೆ ಕಾಲ ಅಂತ ಕರಿತೀವಿ. ಅಂದ್ರೆ ಮೊಟ್ಟೆಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ. ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಸೀಸನ್ ಇದೆಯಲ್ಲ, ರಾಣಿ ಯಥೇಚ್ಛವಾಗಿ ಮೊಟ್ಟೆಗಳು ಇಡುತ್ತೆ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಮ್ಗೆ ಕುಟುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ಬೆಳೆದಾದ್ಮೇಲೆ ನೆಕ್ಸ್ಟ್ ಜಾನ್ವರಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಒಮ್ಮೆ ನೀವು ಹೊಸ ಪೆಟ್ಟಿಗೆ, ಈಗ ನನ್ನ ಹತ್ರ ಈಗ ಹೊಸ ಪೆಟ್ಟಿಗೆ ಇದೆ ಅಂದ್ಕೊಳ್ಳಿ, ಈಗ ಕೇವಲ ಅದು 3 ರಿಂದ 4 ತಿಂಗಳು ಮಾತ್ರ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದಾದ್ಮೇಲೆ 9 ತಿಂಗಳು ಕೂಡ ಬರೋಂತ ಚಾನ್ಸಸ್ ಇರುತ್ತೆ. ರೆಗ್ಯುಲರ್ ಆಗಿ ನೀವು ಯಾವ ತರ ಮೇಂಟೈನ್ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಒಂದು ಪೆಟ್ಟಿಗೆಯಿಂದ ನಾನು ಸರಾಸರಿ 10 ರಿಂದ 15 kg ಜೇನುತುಪ್ಪ ತೆಗಿಬಹುದು. ಇಲ್ಲಿ ನಮ್ಮ ಇದರಲ್ಲಿ 1 ವರ್ಷದಲ್ಲಿ 1 ತಿಂಗಳಲ್ಲಿ 3 ಬಾರಿ ಜೇನುತುಪ್ಪ ತೆಗ್ದಿದ್ದೀನಿ. ಒಂದು ಸತಿ ಸೂಪರ್ ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಒಂದು ಫ್ರೇಮ್ ಅಲ್ಲಿ ಮಿನಿಮಮ್ 150 ರಿಂದ 250 ಗ್ರಾಮ್ ಜೇನುತುಪ್ಪ ಸಿಗುತ್ತೆ. ಸೊ ನೀವು ಒಮ್ಮೆ ತೆಗೆದ್ರೆ ಒಂದು 8 ಫ್ರೇಮ್ ಇರುತ್ತೆ.
200 ಗ್ರಾಮ್ ಅಂತ ಲೆಕ್ಕ ಹಾಕೊಂಡ್ರು ನಾನು ನೀವು 3 ಬಾರಿ ತೆಗಿತೀರಾ. 3 ಬಾರಿ. ಒಂದು ಫ್ರೇಮಲ್ಲಿ 200 ಗ್ರಾಮ್ ಇತ್ತು ಅಂತ 4 ಫ್ರೇಮಲ್ಲಿ 1 kg 1.5 kg ಲೆಕ್ಕ ಬರುತ್ತೆ. ಒಂದು ಸತಿ ತೆಗೆದ್ರೆ ನೀವು 3 ಸತಿ ತೆಗೆದ್ರೆ 4.5 kg ತುಪ್ಪ ಸಿಗುತ್ತೆ. ಕಂಟಿನ್ಯೂಸ್ ನೀವು 4 ತಿಂಗಳು ನಿಮ್ಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ತುಪ್ಪ ಸಿಕ್ತು ಅಂತಂದ್ರೆ 15 kg ಮೇಲೆ ತುಪ್ಪ ಹೋಗುತ್ತೆ. ಸೊ 4 ಮಂತ್ಸ್ ಅಲ್ಲಿ ನಮ್ಗೆ ಅಷ್ಟಾಗುತ್ತೆ. ಬರುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಮ ಹತ್ರ 175 ಬಾಕ್ಸ್ ಇದೆ ಅಂತ. ಸೊ ಅದ್ರಲ್ಲಿ ಹೆಂಗ್ ಸರ್ ಲೆಕ್ಕಾಚಾರ? ಮೇಡಮ್ ನಾನು ಕೇವಲ 70 ಬಾಕ್ಸ್ ಗಳನ್ನ ಮಾತ್ರ ಜೇನುಗೆ ಅಂತ ಮಾಡ್ಕೊಂಡಿದ್ದೀನಿ. ಇನ್ ಮಿಕ್ಕಿದೆಲ್ಲ ಇದು ನೋಡಿದ್ರಲ್ಲ ಇದೆಲ್ಲ ಡಿವಿಷನ್ ಗೆ, ಇದು ಕುಟುಂಬನ ಡಿವೈಡ್ ಮಾಡಿ ಅದನ್ನ ನಾನು ಇದ್ ಮಾಡ್ತೀನಿ. ಯಾವ್ದು ಚೆನ್ನಾಗಿ ಕುಟುಂಬ ಬರುತ್ತೆ ಅದನ್ನ ಮಾತ್ರ ಜೇನಿಗೆ ಅಂತ ಜೇನುತುಪ್ಪಕ್ಕೆ ಅಂತ ಇಟ್ಕೊಂತೀನಿ. ಈ ಸತಿ ಕರೆಕ್ಟ್ ಆಗಿ ಹೂ ಇಲ್ಲ, ಸ್ವಲ್ಪ ಮಳೆ ವ್ಯತ್ಯಾಸ ಆಗಿ ನಂದು 70 ಬಾಕ್ಸ್ ಅಲ್ಲಿ ಬಂದಿರೋದು 380 kg ಜೇನುತುಪ್ಪ ಸಿಕ್ಕಿದೆ ನನಗೆ ಈ ಸತಿ. ಓಕೆ. ಸೊ ಈಗ ಮಾರ್ಕೆಟ್ ರೇಟ್ ಹೆಂಗಿದೆ ಸರ್? ಮೇಡಮ್ 700 ರೂಪಾಯಿ ಕೊಡ್ತಾ ಇದೀನಿ ನಾನು. ಓಕೆ. ಸೊ ಮೊನ್ನೆ ಹೋಲ್ಸೇಲ್ ಆಗಿ ಬಂದ್ರು. ಸೊ 600 ರೂಪೀಸ್ ಹಂಗೆ 100 ಕಿಲೋ ಮೇಲೆ ತಗೊಳ್ತೀನಿ ಅಂತಂದ್ರೆ ಸೊ ಒಂದು ರೇಟ್ ಇರುತ್ತೆ. ನನಗೂ ಇಮಿಡಿಯೇಟ್ ಆಗಿ ಇರ್ಬೇಕಾಗಿತ್ತು. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಈ ಸತಿ ಹತ್ರ ಒಂದು 600 ಇಂದ 700 kg ಬರ್ಬೇಕಾಗಿತ್ತು. ಬಟ್ ಸ್ವಲ್ಪ ಇದು ಏನು ಮಾಡಕ್ಕಲ್ಲ, ನ್ಯಾಚುರಲ್ ಇದಾಗಿರೋದ್ರಿಂದ ಚೇಂಜ್ ಆಗಿದೆ. ಹೂಗಳಿಲ್ಲ ನೋಡಿ, ಎಲ್ಲೋದ್ರೂ ಪ್ರಾಬ್ಲಮ್. ಸೊ ಹಂಗಾಗಿ ಬೆಳೆಗಳು ಕಡಿಮೆ ಆಯ್ತು. ಎಲ್ಲವೂ ಸ್ವಲ್ಪ ಮಳೆ ಇಲ್ದಲೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೀಲ್ಡ್ ಕಡಿಮೆ ಆಗಿದೆ. ಓಕೆ.